ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದ ಚಾಪ್ಟರ್ ಟ್ರಯಾಂಗಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ದೀಸ್ ಕ್ವೆಶನ್ಸ್ ಆರ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಅದ್ರ ಬೇಸಿಸ್ ಮೇಲೆ ಅನಲೈಸ್ ಮಾಡಿ ತುಂಬ ರಿಪೀಟ್ ಆಗಿರೋ ಅಂಥದ್ದು ಹಾಗೆ ತುಂಬ ಇಂಪಾರ್ಟೆಂಟ್ ಇರೋವಂಥ ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಸರ್ಕಲ್ಸ್ ರಿಯಲ್ ನಂಬರ್ಸ್ ಚಾಪ್ಟರ್ಸ್ಗೆ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಕ್ವೆಶನ್ಸ್ ಚಾಪ್ಟರಲ್ಲೂ ಕೂಡ ನಾನು ಕ್ವೆಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರಿನ್ನ ವೀಡಿಯೋ ನೋಡಿಲ್ವೋ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದೋಸ್ ವೀಡಿಯೋಸ್. ಆ್ಯಂಡ್ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಬೇರೆ ಚಾಪ್ಟರ್ಸ್ಗೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಕ್ವೆಶನ್ಸ್ಗೆ ಬರೋದಾದರೆ ದ ಫಸ್ಟ್ ಕ್ವೆಶನ್ ಇಸ್, ಇದನ್ನು 4 ಮಾರ್ಕ್ಸ್ಗೆ ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ತುಂಬ ಕ್ವೆಶನ್ ಪೇಪರ್ಸಲ್ಲಿ ಕೂಡ ಕೇಳಿದ್ದಾರೆ. ದಿಸ್ ಇಸ್ ಆ್ಯಕ್ಚುಲಿ ಅ ಥಿಯರಮ್, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ಯಾವ ರೀತಿ ಇದೆ ಸ್ಟೇಟ್ಮೆಂಟ್ ಅಂತ ನೋಡಿ ಪ್ರೂಫ್ಗೆ ಹೋಗೋಣ. ಸೊ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಥಿಯರಮ್ ಸ್ಟೇಟ್ಮೆಂಟು, ಇಫ್ ಎ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ to intersect the other two sides at distinct points, prove that the other two sides are divided in the same ratio. ಓಕೆ, ನಾವು ಕೊಟ್ಟಿರೋ ಸ್ಟೇಟ್ಮೆಂಟ್ನ ಫಸ್ಟ್ ವಿಜುವಲೈಸ್ ಮಾಡಬೇಕು, ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಮಾಡಿ. ಸೊ ಅದು ನಾವೇನು ಮಾಡೋಣ, ಇದನ್ನು ಬ್ರೇಕ್ ಮಾಡಿ ಕೊಟ್ಟಿರೋ ಸ್ಟೇಟ್ಮೆಂಟ್ನ ವಿ ವಿಲ್ ಅನಲೈಸ್ ವಾಟ್ ಇಸ್ ಗಿವನ್. ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್, ಸೊ ವಾಟ್ ವಿ ವಿಲ್ ಡು, ವಿ ವಿಲ್ ಕನ್ಸಿಡರ್ ಅ ಟ್ರಯಾಂಗಲ್ ಎ ಬಿ ಸಿ in which DE is drawn parallel to BC. ಸೊ ನಾವು ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡಿದ್ರೆ ಹೆಂಗೆ ಬರೀಬೋದು, ಟ್ರಯಾಂಗಲ್ ಎ ಬಿ ಸಿ in which DE is parallel to BC. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, intersects the other two sides at distinct points. Okay, it intersects the other two sides at distinct points. Intersects the other two sides at distinct points. ಹಾಗಿದ್ರೆ ಇಲ್ಲಿ which intersects the side AB and AC at D and E. ಅಂದರೆ ಡಿ ಮತ್ತು ಇ ಅನ್ನೋ ಎರಡು ಪಾಯಿಂಟ್ ಹತ್ರ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಒಂದು ಡಿ ಇ ಅನ್ನೋ ಲೈನ್ ಅಂತ ಹೇಳ್ತಿದ್ದಾರೆ. ವಾಟ್ ವಿ ಹ್ಯಾವ್ ಟು ಪ್ರೂವ್ ಇಸ್, ವಿ ಹ್ಯಾವ್ ಟು ಪ್ರೂವ್ ದಟ್ ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಓಕೆ, ವಿ ಆ್ಯಕ್ಚುಲಿ ನೀಡ್ ಟು ಪ್ರೂವ್ ದಟ್ AD by DB is equal to AE by EC. This is what we have to prove. ತುಂಬ ಸಿಂಪಲ್ಲು, ಈಸಿಯಾಗಿ ನೀವು ಇದರ ಪ್ರೂಫ್ ಮಾಡ್ಬೋದು. ಸೊ ಇದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಟು ಗೋ ಥ್ರೂ ಸಮ್ ಕನ್ಸ್ಟ್ರಕ್ಷನ್. ಇಲ್ಲಿ ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ, ಜಾಯಿನ್ ಬಿ ಇ ಆ್ಯಂಡ್ ಸಿ ಡಿ. ಓಕೆ, ಜಾಯಿನ್ ಬಿ ಇ ಆ್ಯಂಡ್ ಸಿ ಡಿ. ದ ನೆಕ್ಸ್ಟ್ ಒನ್ ಇಸ್ ಡ್ರಾ ಡಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಡಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಇದರ ಅರ್ಥ ಏನು, ಡಿ ಕ್ಯೂ ಇಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 90 ಡಿಗ್ರಿ ಅಂತ ಈ ಥರ ಅರ್ಥ. ಸೊ ಸಿಮಿಲರ್ಲಿ ಇ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ, ದಿಸ್ ಮೀನಿಂಗ್ ಇಸ್ ಇಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸೊ ನೆಕ್ಸ್ಟ್ ಈಗ ವಿ ವಿಲ್ ಸ್ಟಾರ್ಟ್ ವಿತ್ ಪ್ರೂಫ್. ತುಂಬ ಈಸಿ ಪ್ರೂಫ್, ನೋ ನೀಡ್ ಟು ವರಿ. ಯು ಜಸ್ಟ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಏರಿಯಾ ಆಫ್ ಟ್ರಯಾಂಗಲ್ಸ್ ಗಿವನ್ ಹಿಯರ್. Now first we know that formula for area of triangle, which is half into base into height. We will apply ಇದನ್ನು ನಾವು ಪ್ರತಿಯೊಂದು ಟ್ರಯಾಂಗಲ್ಗೂ ಇಲ್ಲಿ ಅಪ್ಲೈ ಮಾಡೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ. ಓಕೆ, ಟ್ರಯಾಂಗಲ್ ಎ ಡಿ ಇ, ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದ್ರೆ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ನಾನಿಲ್ಲಿ ಏನು ಮಾಡಿದ್ದೀನಿ, ಹಾಫ್ ಇಂಟು ಬೇಸ್ ಇಸ್ AD is taken as base and height is the perpendicular distance EP. EP is the perpendicular distance. ಇಲ್ಲಿ ಯಾವ 90 ಡಿಗ್ರಿ ಫಾರ್ಮ್ ಮಾಡ್ತಿದೆಯಲ್ಲ, that is the perpendicular distance EP. ಇದು ಬೇಸ್ ADಗೆ altitude, that means it is the height. So half into AD into EP. ಸಿಮಿಲರ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇನ ನಾನು ಇನ್ನೊಂದು ರೀತಿಯಲ್ಲಿ ಬರಿಬೋದು. ಯಾವ ರೀತಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ is equal to half into, if I consider AE as the base, AE na base ಅಂತ ಕನ್ಸಿಡರ್ ಮಾಡಿಕೊಂಡ್ರೆ DQ will be the height. So I can write it as half into AE into DQ. This is the equation 2. The first equation is this one. ಈಗ ನೆಕ್ಸ್ಟು ಇಲ್ಲಿ ಟಾಪಲ್ಲಿರೋ ಒಂದು ಟ್ರಯಾಂಗಲ್ ಎ ಡಿಗೆ, ಟಾಪಲ್ಲಿರೋ ಎ ಡಿ ಇ ಟ್ರಯಾಂಗಲ್ಗೆ ಫಸ್ಟು ಏರಿಯಾ ಆಫ್ ಟ್ರಯಾಂಗಲ್ ಅಪ್ಲೈ ಮಾಡಿ. ನೆಕ್ಸ್ಟ್ ಆದಮೇಲೆ ಏನು ಮಾಡಿ, ಇಲ್ಲಿ ಬಾಟಮಲ್ಲಿರೋ ಎರಡು ಟ್ರಯಾಂಗಲ್ಸ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ಕೂಡ ಸೇಮ್ ಫಾರ್ಮುಲಾ, ಬಟ್ ಬೇಸ್ ಯಾವುದು ಹೈಟ್ ಯಾವುದು ಅಂತ ನೀವು ಇಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು. ಈಗ ನೀವು ಇಲ್ಲಿ ನೋಡೋದಾದರೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ, ಟ್ರಯಾಂಗಲ್ ಬಿ ಡಿ ಇ, this is the triangle BDE. Half into BD is the base, BD into EP.
ಇಲ್ಲಿ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ, ಹೈಟ್ನ ಡಿ ಇ ಅಂತ ತಗೋತಾರೆ, ಬಟ್ ದಟ್ ಇಸ್ ರಾಂಗ್. ಡಿ ಇ ಇಸ್ ನಾಟ್ ದ ಹೈಟ್, ಬಿಕಾಸ್ ಹೈಟ್ ಯಾವಾಗಲೂ ಇಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಬೇಸ್. ಸೊ ಅಂಡ್ ಹೈಟ್ ಕ್ಯಾನ್ ಆಲ್ಸೋ ಬಿ ಔಟ್ಸೈಡ್ ದ ಟ್ರಯಾಂಗಲ್. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು, ಬಿ ಡಿ ಇ ಅನ್ನೋದು ಟ್ರಯಾಂಗಲ್, ಹೈಟ್ ಇಲ್ಲಿ ನಾನು ಇ ಪಿ ಅಂತ ತೊಗೊಂಡಿದ್ದೀವಿ ನಾವು. ಯಾಕೆ ಅಂತ ಅಂದರೆ ದಿಸ್ ಇಸ್ ದ altitude which is making an angle of 90 degree which is perpendicular to the base. ಈ ಬಿ ಡಿ ಅನ್ನೋದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋದು ಇ ಪಿ, ಬಟ್ ಇದು ಟ್ರಯಾಂಗಲ್ ಒಳಗಡೆ ಇಲ್ಲ, ಟ್ರಯಾಂಗಲ್ ಹೊರಗಡೆ ಇದೆ. ಸೊ ಹೈಟು ಒಳಗಡೆನೇ ಇರಬೇಕು ಅಂತ ಏನಿಲ್ಲ, ಆಚೆನೂ ಇರ್ಬೋದು, ಟ್ರಯಾಂಗಲ್ ಆಚೆನೂ. ಬಟ್ ದ ಓನ್ಲಿ ಥಿಂಗ್ ಇಸ್ ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಬೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು. ನಾನು ಬಿ ಡಿನ ಇಲ್ಲಿ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ this will be the base and EP will be the height. So half into BD into EP. So be careful, DE is not the height, it is PE or EP is the height. Similarly, ಈಗ triangle, area of triangle DEC ತಗೊಂಡ್ರೆ EC is the base, DQ is the height. So half into EC into DQ, half into CE or EC into DQ. This is the fourth equation. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ಆನ್ ಟೇಕಿಂಗ್ ರೇಷಿಯೋ ಆಫ್ ಈಕ್ವೇಷನ್ 1 and 3 ವಿ ಗೆಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಡಿ ಇಂಟು ಇ ಪಿ ಡಿವೈಡೆಡ್ ಬೈ ಹಾಫ್ ಇಂಟು ಬಿ ಡಿ ಇಂಟು ಇ ಪಿ. ಈ ರೀತಿಯಾಗಿ ಬರುತ್ತೆ. ನಾನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಹಾಫ್ ಗೆಟ್ ಕ್ಯಾನ್ಸಲ್, ಇ ಪಿ ಗೆಟ್ಸ್ ಕ್ಯಾನ್ಸಲ್, ರಿಮೈನಿಂಗ್ ಇಸ್ ಎ ಡಿ ಬೈ ಬಿ ಡಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ ಟು ಎ ಡಿ ಬೈ ಬಿ ಡಿ. ದಿಸ್ ಇಸ್ ದ ಈಕ್ವೇಷನ್ 5. ಈಗ ಅದೇ ರೀತಿ ನಾವು ಮಿಕ್ಕಿದೆರಡು ಈಕ್ವೇಷನ್ಗೂ ರೇಷಿಯೋಸ್ ತಗೊಂಡ್ರೆ, ಆನ್ ಟೇಕಿಂಗ್ ರೇಷಿಯೋಸ್ ಆಫ್ 2 and 4 ವಿ ಗೆಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಡಿ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಹಾಫ್ ಇಂಟು ಇ ಸಿ ಇಂಟು ಡಿ ಕ್ಯೂ. ನಾವು ಆಲ್ರೆಡಿ ಅಲ್ಲಿ ಈಕ್ವೇಷನ್ಸ್ ಬರ್ಕೊಂಡಿದ್ದೀವಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ವಿಲ್ ಗೆಟ್ ಹಾಫ್ ಗೆಟ್ಸ್ ಕ್ಯಾನ್ಸಲ್, ಡಿ ಕ್ಯೂ ಗೆಟ್ಸ್ ಕ್ಯಾನ್ಸಲ್, ಎ ಡಿ ಬೈ ಇ ಸಿ. ದಿಸ್ ಇಸ್ ದ ಈಕ್ವೇಷನ್ 6. ಸೊ ನಾವು ಇವಾಗ ಯಾವ ರೀತಿ ಬರಿಬೋದು ಅಂತ ಅಂದರೆ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ. ಯಾಕೆ ಇದನ್ನು ಈಕ್ವಲ್, ಏರಿಯಾ ಆಫ್ ಟ್ರಯಾಂಗಲ್ ಇವೆರಡು ಈಕ್ವಲ್ ಆಗಿದೆ ಅಂತ ಅಂದರೆ, ಟ್ರಯಾಂಗಲ್ ಬಿ ಡಿ ಇ ಆ್ಯಂಡ್ ಟ್ರಯಾಂಗಲ್ ಡಿ ಇ ಸಿ ಹ್ಯಾಸ್ ಸೇಮ್ ಬೇಸ್ ಡಿ ಇ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್ ಬಿ ಸಿ ಆ್ಯಂಡ್ ಡಿ ಇ. ಇಲ್ಲಿ ಡಯಾಗ್ರಾಮಲ್ಲಿ ನೀವು ನೋಡೋದಾದರೆ ಟ್ರಯಾಂಗಲ್ ಬಿ ಡಿ ಇ ಆ್ಯಂಡ್ ಟ್ರಯಾಂಗಲ್ ಡಿ ಸಿ ಇ, ಈ ಎರಡೂ ಟ್ರಯಾಂಗಲ್ಸ್ದು ಬೇಸ್ ಏನಾಗಿದೆ, ಡಿ ಇ ಸೇಮ್ ಇದೆ. ಹಾಗೆಯೇ ಇದೆರಡು ಟ್ರಯಾಂಗಲ್ಸು ಸೇಮ್ 2 ಪ್ಯಾರಲಲ್ ಲೈನ್ಸ್ ಒಳಗಡೆ ಇದೆ. ದಟ್ ಈಸ್ ಡಿ ಇ ಆ್ಯಂಡ್ ಬಿ ಸಿ ಆರ್ 2 ಪ್ಯಾರಲಲ್ ಲೈನ್ಸ್. These two triangles are inside these 2 parallel lines and the base is same. ಡಿ ಇ is same. On the same base these 2 triangles are standing. So ಹಾಗಾಗಿ ಈ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಬಿ ಡಿ ಇ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ. ಈ ಎರಡೂ ಏರಿಯಾ ಆಫ್ ಟ್ರಯಾಂಗಲ್ಸ್ದು ಏರಿಯಾ ಈಕ್ವಲ್ ಆಗಿರುತ್ತೆ. ಸೊ ನಾವಿಲ್ಲಿ ಏನು ಬರ್ಕೊಂಡ್ವಿ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಅಂತ. ಸೊ ಇದನ್ನು ನಾವು ಈಕ್ವೇಷನ್ 7 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಫ್ರಮ್ 5th, 6th ಆ್ಯಂಡ್ 7th ಈಕ್ವೇಷನ್ ನಾವು ಯಾವ ರೀತಿ ಬರಿಬೋದು ಅಂತ ಅಂದರೆ, ನೀವಿಲ್ಲಿ ನೋಡ್ಬೋದು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಅಂತ ಇದೆ. ಬಟ್ ವಿ ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಅಂತ. ಸೊ ನಾನಿಲ್ಲಿ ಬಿ ಡಿ ಇ ಬದಲು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಅಂತ ತಗೋತೀನಿ. ಆಗ ನನಗೆ ಈ ಲೆಫ್ಟ್ ಹ್ಯಾಂಡ್ ಸೈಡು ಈ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗುತ್ತೆ. ಸೊ ನಾನು ಹಾಗಾಗಿ ಈ ರೈಟ್ ಹ್ಯಾಂಡ್ ಸೈಡ್ ಎರಡನ್ನೂ ನಾನು ಈಕ್ವೇಟ್ ಮಾಡ್ಬೋದು. ಸೊ ಫೈನಲ್ ಆಗಿ ನಾನು ಯಾವ ರೀತಿ ಬರಿಬೋದು ಅಂತ ಅಂದರೆ, ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಡಿ ಬೈ ಇ ಸಿ. ಈ ರೀತಿಯಾಗಿ ಬರಿಬೋದು. ಸಾರಿ ಸ್ಟೂಡೆಂಟ್ಸ್, ಇದು ಎ ಡಿ ಬೈ ಇ ಸಿ ಅಲ್ಲ, ಎ ಇ ಬೈ ಇ ಸಿ. ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇಲ್ಲೂ ಕೂಡ ನಿಮಗೆ ಈಕ್ವೇಷನ್ 6ಅಲ್ಲಿ ಇಟ್ಸ್ ನಾಟ್ ಎ ಡಿ ಬೈ ಇ ಸಿ, ಇಟ್ಸ್ ಎ ಇ ಬೈ ಇ ಸಿ. ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಇಟ್ ಇಸ್ ಎ ಇ ಬೈ ಇ ಸಿ. ಸೊ ಐ ಕ್ಯಾನ್ ಫೈನಲಿ ರೈಟ್ ದಿಸ್ ಆಸ್ ಎ ಡಿ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಸೊ ಹೆನ್ಸ್ ಪ್ರೂವ್ಡ್. ಹಾಗೆ ಈ ಥಿಯರಮ್ನ ಅವರು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡ್ದಲ್ಲೇ ದೇ ಕ್ಯಾನ್ ಆಸ್ಕ್ ಯು ಇನ್ ಅನ್ ಇಂಡೈರೆಕ್ಟ್ ಫಾರ್ಮ್ ಯಾವ ರೀತಿ ಅಂತ ಅಂದರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ಬೇಸಿಕ್ ಪ್ರೊಪೋರ್ಷ್ನಾಲಿಟಿ ಥಿಯರಮ್ ಅಂತಲೂ ಕೇಳ್ಬೋದು. ಆಗಲೇ ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಈ ಥಿಯರಮ್ನೇ ನಾವು ಬೇಸಿಕ್ ಪ್ರೊಪೋರ್ಷ್ನಾಲಿಟಿ ಥಿಯರಮ್ ಅಂತ ಕರೆಯೋದು. ಇದನ್ನೇ ನೀವು ಪ್ರೂವ್ ಮಾಡಿದ್ರೆ, ಸ್ಟೇಟ್ಮೆಂಟ್ ಬರೆದು ಇದನ್ನು ಪ್ರೂವ್ ಮಾಡಿದರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಸೊ ಬೇಸಿಕ್ ಪ್ರೊಪೋರ್ಷ್ನಾಲಿಟಿ ಥಿಯರಮ್ ಅಂತ ಕೇಳಿದರೆ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಪ್ರೂವ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಏನು ಕೊಟ್ಟಿದ್ದಾರೆ, ಬೇಸ್ಡ್ ಆನ್ ಬೇಸಿಕ್
ಪ್ರೊಪೋರ್ಷನಾಲಿಟಿ ಥಿಯರಮ್ ಈ ಕ್ವೆಶನ್ ಕೇಳಿರೋದು. ದಿಸ್ ಕ್ವೆಶನ್ ನಿಮಗೆ 2 ಮಾರ್ಕ್ಸ್ಗೆ ಕೇಳೋ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವೆಶನ್, ಇನ್ ದ ಗಿವನ್ ಫಿಗರ್, ಓಕೆ, ಇಫ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ ಆ್ಯಂಡ್ ಪಿ ಆರ್ ಇಸ್ ಪ್ಯಾರಲಲ್ ಟು ಸಿ ಡಿ, ಪಿ ಆರ್ ಇಸ್ ಪ್ಯಾರಲಲ್ ಟು ಸಿ ಡಿ, ಓಕೆ, ಪ್ರೂವ್ ದಟ್ ಕ್ಯೂ ಬಿ ಬೈ ಎ ಕ್ಯೂ is equal to dr by ar. Okay, we need to prove that qb by aq is equal to dr by ar. So ಕೊಟ್ಟಿರೋ ಒಂದು ಡೇಟಾನ ಫಸ್ಟ್ ರೆಕಾರ್ಡ್ ಮಾಡೋಣ. ಗಿವನ್ ಏನು ಕೊಟ್ಟಿದ್ದಾರೆ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ, ಪಿ ಆರ್ ಇಸ್ ಪ್ಯಾರಲಲ್ ಟು ಸಿ ಡಿ. ಸೊ ಟು ಪ್ರೂವ್ ಕ್ಯೂ ಬಿ ಬೈ ಎ ಕ್ಯೂ ಇಸ್ ಈಕ್ವಲ್ ಟು ಡಿ ಆರ್ ಬೈ ಎ ಆರ್. ಸಿಂಪಲ್. ನಿಮಗೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದರೆ ನೀವು ಈಸಿಯಾಗಿ ಇದನ್ನು ಪ್ರೂವ್ ಮಾಡ್ಬೋದು. ಸೊ ಫಸ್ಟ್ ನಾವು ಏನು ಮಾಡೋಣ, ಟ್ರಯಾಂಗಲ್ ಎ ಬಿ ಸಿನ ಕನ್ಸಿಡರ್ ಮಾಡೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ, ಸೊ ಎ ಬಿ ಸಿನ ಕನ್ಸಿಡರ್ ಮಾಡಿದ್ರೆ ಬೈ ಅಪ್ಲೈಯಿಂಗ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಯಾಕೆ ಅಪ್ಲೈ ಮಾಡ್ತಾ ಇದ್ದೀವಿ, ವಿ ನೋ ದಟ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಸಿ, ಸೊ ದಿಸ್ 2 ಲೈನ್ಸ್ ಆರ್ ಪ್ಯಾರಲಲ್. ಸೊ ಈ ಟ್ರಯಾಂಗಲಲ್ಲಿ ಈ ಥರ ಪ್ಯಾರಲಲ್ ಲೈನ್ಸ್ ಇದ್ದರೆ ದಿಸ್ ಒಬೇಸ್ ದ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಅರ್ಥ. ಸೊ ಪ್ಯಾರಲಲ್ ಅಂತ ಅವರೇ ಕೊಟ್ಟಿರೋ ಕಾರಣ ನಾವು ಬಿ ಪಿ ಟಿನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಯಾವ ರೀತಿ ಬರಿಬೋದು ಬಿ ಪಿ ಟಿ ಅಪ್ಲೈ ಮಾಡಿದೆ ಅಂತಂದರೆ, ಎ ಕ್ಯೂ ಬೈ ಕ್ಯೂ ಬಿ ಇಸ್ ಈಕ್ವಲ್ ಟು ಎ ಪಿ ಬೈ ಪಿ ಸಿ ಅಂತ ಬರ್ಕೋಬೋದು ನಾವು. ದಟ್ ವಿಲ್ ಬಿ ಅವರ್ ಈಕ್ವೇಷನ್ 1. ದ ರೀಸನ್ ಈಸ್ ವಿ ಆರ್ ಅಪ್ಲೈಯಿಂಗ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇನ್ ಟ್ರಯಾಂಗಲ್ ಎ ಸಿ ಡಿ, ಈ ಟ್ರಯಾಂಗಲ್ನ ತಗೊಂಡೆ ವಿ ಕ್ಯಾನ್ ರೈಟ್ ಪಿ ಆರ್ ಇಸ್ ಪ್ಯಾರಲಲ್ ಟು ಸಿ ಡಿ, ದೇರ್ ಫೋರ್ ಬೈ ಅಪ್ಲೈಯಿಂಗ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಐ ಕ್ಯಾನ್ ರೈಟ್ ದಿಸ್ ಆಸ್ ಎ ಪಿ ಬೈ ಪಿ ಸಿ ಇಸ್ ಈಕ್ವಲ್ ಟು ಎ ಆರ್ ಬೈ ಆರ್ ಡಿ. ಸೊ ಇಲ್ಲಿ ನಾವೇನು ಬರಿಬೋದು, ಎ ಆರ್ ಬೈ ಆರ್ ಡಿ ಇಸ್ ಈಕ್ವಲ್ ಟು ಎ ಪಿ ಬೈ ಪಿ ಸಿ ಅಂತ ಬರ್ಕೋಬೋದು. ಸೊ ದಿಸ್ ಇಸ್ ಆರ್ ಈಕ್ವೇಷನ್ 2. ಈಗ ಫ್ರಮ್ 1 ಆ್ಯಂಡ್ 2, ಸೊ ಫ್ರಮ್ 1 ಆ್ಯಂಡ್ 2 ನೀವು ನೋಡೋದಾದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಎ ಪಿ ಬೈ ಪಿ ಸಿ, ಹಾಗೆ ಇಲ್ಲೂ ಕೂಡ ರೈಟ್ ಹ್ಯಾಂಡ್ ಸೈಡಲ್ಲಿ ಎ ಪಿ ಬೈ ಪಿ ಸಿ ಇದೆ. ಸೊ ದೀಸ್ 2 ಆರ್ ಕಾಮನ್. ವಿ ನೋ ದಟ್ ಇಫ್ the same thing common is there, we can equate the left hand side here. So it becomes aq by qb is equal to ಎ ಆರ್ ಬೈ ಆರ್ ಡಿ. ಈ ರೀತಿಯಾಗಿ ನಾವು ಈಕ್ವೇಟ್ ಮಾಡಿದ್ರೆ ನಮಗೆ ಈ ರೇಷಿಯೋ ಬರುತ್ತೆ. ಬಟ್ ನಮಗೆ ಕ್ವೆಶನಲ್ಲಿ ಕೇಳಿರೋದೇನು ಪ್ರೂವ್ ಮಾಡೋದಕ್ಕೆ, ಕ್ವೆಶನಲ್ಲಿ ಕೇಳಿರೋದು ಟು ಪ್ರೂವ್ ದಟ್ ಕ್ಯೂ ಬಿ ಬೈ ಎ ಕ್ಯೂ ಇಸ್ ಈಕ್ವಲ್ ಟು ಡಿ ಆರ್ ಬೈ ಎ ಆರ್. ತುಂಬ ಸಿಂಪಲ್. ನಮ್ಗೆ ಬಂದಿರೋದು ಎ ಕ್ಯೂ ಬೈ ಕ್ಯೂ ಬಿ, ನಮಗೆ ಇದು ನ್ಯೂಮರೇಟರ್ ಬರಬೇಕು, ಎ ಕ್ಯೂ ಡಿನಾಮಿನೇಟರ್ ಬರಬೇಕು. ಸೊ ವಾಟ್ ವಿ ವಿಲ್ ಡು ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಏನು ಮಾಡೋಣ, ಈಗ ರೆಸಿಪ್ರೋಕಲ್ಸ್ ತಗೊಳ್ಳೋಣ. ಬೈ ಟೇಕಿಂಗ್ ರೆಸಿಪ್ರೋಕಲ್ಸ್ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಕ್ಯೂ ಬಿ ಬೈ ಎ ಕ್ಯೂ ಇಸ್ ಈಕ್ವಲ್ ಟು ಡಿ ಆರ್ ಬೈ ಎ ಆರ್. ಸೊ ನನಗೆ ಬಂದಿರೋ ಕೇಳಿರೋ ಪ್ರೂಫು ಇಲ್ಲಿ ಬಂದಿದೆ. ಸೊ ಜಸ್ಟ್ ಟೇಕಿಂಗ್ ರೆಸಿಪ್ರೋಕಲ್ಸ್ ನಿಮಗೆ ಇಲ್ಲಿ ಆನ್ಸರ್ ಬರುತ್ತೆ. ಸೊ ನೀವು ಇದನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂದರೆ ಬೈ ಅಪ್ಲೈಯಿಂಗ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಸೊ ನೀವು ಫಸ್ಟ್ ಬಿ ಪಿ ಟಿ ಥಿಯರಮ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಅದರ ಬೇಸಿಸ್ ಮೇಲೇ ಇರುತ್ತೆ. ನೀಟಾಗಿ ನೀವು ಅದನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಸಿಂಪಲಾಗಿ ಈ ಕ್ವೆಶನ್ನ ನೀವು ಸಾಲ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡಿ. ಹಾಗೆ ನಾನು ಇನ್ನೂ ಬೇರೆ ಚಾಪ್ಟರ್ಸ್ ಕೂಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.